ಕೆಲಸವನ್ನು ಈ ಸಮಾಜ SC ST ಸಮುದಾಯ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೊಡ್ತೀನಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀವು ಚುನಾವಣೆ ಮುಗಿದ ನಂತರ ರಾಜಕೀಯ ಮಾಡಬೇಡಿ, ಎಲ್ಲ ಸಮುದಾಯಗಳನ್ನು ಕರೆದು ಮಾತುಕತೆ ಮಾಡಿ ಸಮಗ್ರವಾಗಿ ಸೆನ್ಸಸ್ ಬೇರಿಂಗ್ ಶುರು ಆಗಿದೆ. ಬಾಗಲಕೋಟೆ ಉಪಚುನಾವಣೆ ಇದೆ. ಎರಡೂ ಕ್ಷೇತ್ರಗಳಲ್ಲಿ ನಾನು ಪ್ರಚಾರದಲ್ಲಿ ನಿರತನಾಗಿದ್ದೇನೆ. ಎರಡೂ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತದಾರರ ಆಶೀರ್ವಾದ ಮಾಡುವ ಮಟ್ಟಿಗೆ ವಾತಾವರಣ ಇದೆ. ನಿಮ್ಮ ಮುಖಾಂತರ ನಾನು ಮತದಾರ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಯಾರು ತೀರ್ಮಾನ ಮಾಡಿಲ್ಲ, ಈ ಚುನಾವಣೆ ಸರ್ಕಾರ ಏನು ಬದಲಾಯಿಸಿಲ್ಲ, ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಒಳಜಗಳದ ಕಾಂಗ್ರೆಸ್ ಬದಲಾವಣೆಯ ದಿಕ್ಸೂಚಿ ಚುನಾವಣೆ ಇದು ಆಗೋದಿದೆ. ಹಾಗಾಗಿ ಈ ಎರಡೂ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ದಾವಣಗೆರೆಯಲ್ಲಿ ವಿಶೇಷವಾಗಿ ಶ್ರೀಮಂತ ಮತ್ತು ಬಡವರ ಮಧ್ಯೆ ಹೋರಾಟ ನಡೀತಾ ಇದೆ. ಜನರಲ್ ಕ್ಷೇತ್ರ ಆದರೂ ಕೂಡ ST ಒಬ್ಬ ಯುವಕನಿಗೆ ನಮ್ಮ ಪಕ್ಷ ಟಿಕೆಟನ್ನು ಕೊಟ್ಟಿದೆ. ಇಲ್ಲಿ ವಂಶ ಪಾರಂಪರಿಕ ಆಡಳಿತವನ್ನು ಕೊನೆಗಾಣಿಸಬೇಕು. ಹಾಗೆಯೇ ರಾಜ್ಯದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಅಭಿವೃದ್ಧಿಯನ್ನು ಕಡೆಗಣಿಸಿ ಒಳಜಗಳದಲ್ಲಿ ನಿರಂತರ ಆಗಿರುವಂಥ ಕಾಂಗ್ರೆಸ್ಸನ್ನು ಬದಿಗಿಡಬೇಕನ್ನುವಂಥ ತೀರ್ಮಾನವನ್ನು ಮತದಾರರು ಮಾಡೋ ಮಟ್ಟಕ್ಕೆ ಇದ್ದಾರೆ. ಸೊ ಆ ಹಿನ್ನೆಲೆಯೊಳಗೆ ಮತ್ತು ಯಾವೊಬ್ಬ ಅಹಿಂದ ನಾಯಕ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯ ಇಡೀ ದಲಿತ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ. ಅದು ಒಳ ಮೀಸಲಾತಿ ವಿಷಯ ಆಗಿರ್ಬೋದು, SC STಯ ಅನುದಾನ ಆಗಿರ್ಬೋದು, 24.7 SCP TSP ಗ್ರ್ಯಾಂಟ್ಗಳಾಗಿರ್ಬೋದು, ಅಥವಾ 9th ಶೆಡ್ಯೂಲಿಗೆ ಸೇರಿಸಬೇಕಾಗಿರುವಂಥ 2% SCಗಳಿಗೆ 4% STಗಳಿಗೆ ವಿಷಯ ಆಗಿರ್ಬೋದು. ಹೀಗಾಗಿ ಯಾವ ದಲಿತ ಸಮುದಾಯವೂ ಕೂಡ ಇವ್ರ ಬಗ್ಗೆ ಸಮಾಧಾನವಾಗಿಲ್ಲ. ಅದು ಮಾದಿಗರಿರ್ಬೋದು, ಅಥವಾ ಬಲಗೈನವರು ಇರ್ಬೋದು, ಬೋವಿಗಳಿರ್ಬೋದು, ಲಂಬಾಣಿಗಳಿರ್ಬೋದು, ಕೊರ್ಮ ಇರ್ಬೋದು, ಯಾರೂ ಕೂಡ ಈ ಸಮಾಜದಲ್ಲಿ ಈ ಸರ್ಕಾರದ ಬಗ್ಗೆ ತಮ್ಮ ಅನುಕಂಪ ಆಗಲಿ ಅಥವಾ ತಮಗೆ ಅನುಕೂಲ ಆಗಿದೆ ಅನ್ನುವಂಥ ಮಟ್ಟಕ್ಕೆ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇದು ದಲಿತ ವಿರೋಧಿ ಸರ್ಕಾರ. ಅದಕ್ಕೆ ಈ ಚುನಾವಣೆಯಲ್ಲಿ ಇವರಿಗೆ ಪಾಠ ಕಲಿಸ್ಬೇಕಂತ ಹೇಳಿ ಮತದಾರರು ತೀರ್ಮಾನ ಮಾಡಿದ್ದಾರೆ. ಸೊ ರೈತ ಬಾಂಧವರು ಸ್ವಾಭಾವಿಕವಾಗಿ ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ರ ಮೇಲೆ ರೈತರು ಬದುಕೊಂಡಿದ್ದಾರೆ. ಇವತ್ತು ಪ್ರತಿ 3 ತಿಂಗಳಿಗೊಮ್ಮೆ ಅವರಿಗೆ ಮೋದಿ ಅನುದಾನ ನೇರವಾಗಿ ಅವರಿಗೆ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ರಾಜ್ಯ ಸರ್ಕಾರದ ಬೆಲೆಗಳನ್ನು ಜಾಸ್ತಿ ಮಾಡೋದನ್ನು ಬಿಟ್ಟರೆ ಮತ್ತೇನೂ ರೈತರಿಗೆ ಅನುಕೂಲ ಮಾಡಿಲ್ಲ. ಬೆಲೆಗಳನ್ನು ಜಾಸ್ತಿ ಮಾಡಿ ಅವ್ರ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಮುಸ್ಲಿಂ ಸಮುದಾಯ ಒಂದಷ್ಟು ಓಟು